ನೋಡೇ ಇಲ್ಲ. ಕಣ್ಣು ಬರುತ್ತೆ ಅಂತ ಹೇಳಿ ಎಲ್ಲರಿಗೂ ಫೋಟೋ ಹಾಕ್ತಾನೆ. ಜಮ್ಕಣ್ಣಿಂದ ಬರ್ತಾನೆ ಮುಸ್ಲಿಮಾನ್ ಜನಾಂಗ ಎಲ್ಲ ನಕಲಿ ಫೋಟೋ ಹಾಕಿ ಅಡ್ರೆಸ್ ಮಾಡಿ ರಾಮದುರ್ಗ ಅಂತ ಸಿಕ್ಕವೇನಂತ. ಇನ್ನು ಕಿಡ್ನಿ ಫೇಲ್ ಅಂತ ಇವನ್ ವಿಡಿಯೋ ಮಾಡ್ತಾನೆ. ಸತ್ತೋಗ್ಯಾರ ಅಂತ ಬರ್ತಾರೆ, ಆಂಬುಲೆನ್ಸ್ ಹೊತ್ಕೊಂಬರ ಅಂತ ಪರಿಸ್ಥಿತಿ. ಬಾಯ್ಕೊಂಡ ಅಂತ ನಾನು ಹೋಗಿಲ್ಲ, ಆಂಧ್ರದವರು ಬಂದು ಕಾರ್ಗಂಟ ಕೆಲಸ ಮಾಡಿ ಮಕ್ಕಳಿಗೆ ಕೆಲಸ ಬಿಡ್ತಾರೆ. ತಿರುವಣ್ಣಾಮಲೆಯಿಂದ ಬರ್ತಾನೆ, ಮೇಸ್ತ್ರಿ ಮಾಡ್ತಾರೆ. ಮೈಸೂರಲ್ಲಿ ಇಬ್ರು ಮಕ್ಕಳು, ಗಂಡು ಮಕ್ಕಳು, ಒಂದು ಹೆಣ್ಣು ಮಗು ಸೇರ್ಕೊಂಡು ಅಪ್ಪಂಗೆ ಒಳ್ಳೆ ಬಹುಮಾನ ಕೊಡ್ತಿದ್ರು. ಎರಡೇ ಕೈ ಮುಗಿದಿದ್ದಷ್ಟೇ, ಕೈ ಬರುತ್ತೆ ಅವನೇ ಮೇಸ್ತ್ರಿ. ಕೈ ತಪ್ಪಿಟ್ಟು ನಿಮ್ಗೆ ಹೇಳ್ಕೊಟ್ಟಾರ ಬಿಗ್ ಬಾಸ್ ಹೆಂಗ್ ಬರುತ್ತೆ ಅಂತವ ಸುಮ್ನಿರು. ಮೊನ್ನೆಂದು ಬೆಳಕೊಂಡು ಬಿಗ್ ಬಾಸ್ ಯಾವ ಹಾಡಾಗುತ್ತೆ. ಬಿಗ್ ಬಾಸ್ ಬ್ಯಾನ್ ಹಾಕಂತ ಮಾಡ್ತಾರೆ. ಒಬ್ಳು ಗಂಡು ಬಿಟ್ಟಳಂತೆ ನೋಡವ್ರು ಬಿಗ್ ಬಾಸ್ ಹುಚ್ಚು. ಏನೋ ಶೋ ಮಾಡ್ತಾರೆ, ನೀವೆಲ್ಲ ಹುಚ್ಚಿದ್ ಬಿಡುತ್ತೆ. ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಮಲಗ್ಯಾರೆ, ನಿಮ್ಮ ಮಕ್ಕಳೆಲ್ಲ ಮಲಗ್ಯಾರೆ, ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದಾರ, ನಮ್ಮ ಊರಿಗೆ ರಸ್ತೆ ಇದೆಯಾ, ನಮ್ಮ ಮಕ್ಕಳು ಫೀಸ್ ಕಟ್ಟಕಾಯ್ತಂತ ಯಾರಿಗೂ ಯೋಚನೆ ಇಲ್ಲ. ಅಥವಾ ಮಳೆ ಬರ್ತಾ ಇಲ್ಲ ಅಂತ ಯಾರಿಗೂ ಯೋಚನೆ ಇಲ್ಲ. ಚಿತ್ರದಿಂದ ಯಾರು ಬಂದಿದ್ರು ತಂಗಿ ಗಂಡ ಹೆಂಡತಿ ನನ್ನ 22 ವರ್ಷ ಈ ದೀಪಾವಳಿ ಹಬ್ಬಕ್ಕೆ ನಂಗೆ ದೇವ್ರ ಸಿಕ್ಕಿ ಉತ್ಸವ ಮೂರ್ತಿ ಅದೇ ನೀರೊಳ ಬರ್ತಾರ. ನೀರು ಬರ್ತಾ ಇದೆಯಾ? ಅದೇ ನೀರೊಳ ಬರ್ತಾವ. ಅದೇ ಬಾಬುಡಂಗಿರಿ, ಮುಳ್ಳೆಂಗಿರಿ, ದೇವರೇ ಬರ್ತಾರೆ. ಮಳೆಗಾಲ ಬರ್ತಾರದ್ ನೀರು, ಗಾಳಿಕೆರೆ ಅಂತ ಹೇಳ್ತಾರೆ. ಮಾಯದಂತ ಮಳೆ ಬಂದು ಅಲ್ಲಿ ಬರ್ತಾರೆ. ನೀರು ಬರ್ತಾರೆ ನೋಡಿ ಅಂತ ನಮಗೆ ನಾನು ನೀರೊಳಗೆ ಬಿಟ್ಟು ಬಂದಿರೋರು. ಮೊನ್ನೆ ಯಾರು ನೋಡಿರ? ನಿಮಗೆಲ್ಲ ಫಾರಿನ್ ಬರ್ಬೇಕು ಸ್ವಾಮೀಜಿ, ಒಂದು 20 ಸೆಕೆಂಡ್ ಇಟ್ಕೋಬೇಕು, ಬಂಗಾರ ಬೆಳ್ಳಿ ಒಡವೆ ಹಾಕಬೇಕು, ನಿಮ್ಗೆ ಮುಟ್ಟಕ್ಕೆ ಆಗಬಾರ್ದು. ನೀವು ಅಲ್ಲಿಂದ ರೋಡಿಗೆ ಬಿದ್ದು ಮಣ್ಣು ಹಾಕ್ಬೇಕು. ನೀವು ಅವಾಗ ನೀವು ಸ್ವಾಮಿಯರು ಅಂತ ನಮ್ಮನ್ನ ಈ ಸೋಷಿಯಲ್ ಆಗಿ ಸ್ವಾಮಿಯರು ಅನ್ನಕ್ಕಾಗಲ್ವಾ? ಅಲ್ಲೇ ನಮ್ಮ ಮನೆ ಆ ಕಡೆ ಕಾಣುತ್ತೆ. ನಾವು ಹುಟ್ಟು ಬೆಳೆದಾನೆ ಕರೆಂಟ್ ಸೀಟ್ ಕಂಡು ಅಲ್ಲಿ ಸೋರಲ್ಲ. ಇದೇ ಅಳ್ದು ಇರೋದು ನಾನು, ಅಲ್ಲೇ ಹುಟ್ಟು ಬೆಳೆದಿರೋದು ನಾನು. ಅಲ್ಲೇ ಉತ್ಸವ ಮೂರು ಸಿಕ್ಕಿರೋದು ನೀರೊಳಗೆ. ಅಲ್ಲಿ ಮೆಟ್ಲು ಮಾಡಿದೀವಿ, ಇಲ್ಲಿ ಮೆಟ್ಲ ಮಾಡಿ ಹಂಗೆ ಮೆಟ್ಲು ಮಾಡಿದೀವಿ. ಅಲ್ಲಿ ಇಳಿದು ಬನ್ನಿ ಕುಬೇರ ಮೂಲೆ ಅಂತ. ಅದೇ ಕುಬೇರ ಮೂಲೆ ನೀರು ಬರೋದು. ಅಲ್ಲಿಂದ ಬಂದ್ರೆ ಕಷ್ಟ ಆದ್ರೂ ಅಗ್ನಿಮೂಲಿಗೆ ಹೋಗುತ್ತೆ. ಅದು ಅಲ್ಲಿ ಅಗ್ನಿಮೂಲ ಸೌದ ನೀರಿಲ್ಲ, ಅಕ್ಕಿ ಅಲ್ಲಿ ಬಂದು ಕಷ್ಟ ಬಗೆಹರಿತಿ. ಈ ಕಡೆ ಹೋಗ್ಬೇಕಾದ್ರೆ ಮತ್ತೆ ಹಳ್ಳ ಅಡ್ಡ ಬಂದ್ರೆ ಮತ್ತೇನು ಬರದೇ ಇರಲಿ ಅಂತ ಇಲ್ಲಿ ಮೆಟ್ಲು ಇಳಿದು ಹಂಗೆ ಮೆಟ್ಲು ತಿರುಗಿ ಹಾಕಿದ್ರೆ ಇಲ್ಲಿ ಅಡ್ಡ ಬಿಡೋದು. ಇಲ್ಲ ಅಡ್ಡ ಇಲ್ಲಿ ಕರೋಡಿಗೆ ಅಡ್ಡ ಹೇಳಿದ್ರೆ ಅಲ್ಲಿ ಬಂದು ಒಳಗಡೆ ಸುಮ್ಮನೆ ಪೂಜಾರಿ ಕೇಳೋದು ಅಲ್ಲ ನೋಡಿ ಅಂತ. ನಾವು ನೋಡಿಲ್ಲ ಅಲ್ಲವ ಅಲ್ಲಿ ಎಟ್ಟು ಮಾಡೋ ಅಲ್ಲಿ ಕಷ್ಟ ಅಲ್ಲ ಬರೀ ಕಾಲು ಹೋಗ್ತವೆ. ಆಮೇಲೆ ಅಲ್ಲಿ ನೋಡಿ ಅದು ನೋಡ್ತಾ ಇರಂಗೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಒಂದು ಭಾಳ ಖುಷಿ ಆಗುತ್ತೆ. ನೀರು ನೋಡಿದ್ರೆ ಅಲ್ಲೆಲ್ಲ ಫಿಲ್ಟರ್ ನೀರು ಕುಡಿತೀರಿ, ಯಾವ ನೀರು ಕುಡಿತೀರಿ, ಬಚ್ಚೆ ನೀರು ಕುಡಿತೀರಿ, ಪರವಾಗಿಲ್ಲ. ಅಲ್ಲಿ ವಂಡರ್ಲಾಗ್ ಬಣ್ಣೆ ಹಾಕಿದೆಲ್ಲ ಈಜಾಡ್ತೀನಿ, ನೆಕ್ಕೆ ಆಡ್ತೀರಿ. ಇಲ್ಲಿ ಪುಣ್ಯದೆಲ್ಲ ಬರ್ತಾ ಇದೆ ಅಂದ್ರೆ ಅಲ್ಲಿ ಬಚ್ಚ ಹೆಂಗಸಂಗೆ ಇದೇದಲ್ಲಿ ಆ ಪುಣ್ಯದ ನೀರು ಒಂದೇ ನಮ್ಮ ಊರಿಗೆ ನಮ್ಮ ಮನೆಗೆ ಕಳಿಸಿ ಕೊಟ್ಟಿನಿ ನಾನು. ಪೈಪ ಕುಡಿತೀನಿ ನೀರು. ಗಂಡು ಮಕ್ಳು ಹೆಂಗಂತಾರೆ, ಬೇರೆ ರಸ್ತೆ ಇಲ್ವಾ ಅಂತ ಮನೆ ಅವತ್ತವ ನಾವು ಬಂದ್ರೆ ಕಾರ್ ಗೀಜಾಗುತ್ತೆ ಅಂತ ನಾವು ಮನೆ ಒಳಗೋಗ ಮಕ್ಳು ಅಲ್ಲೆವ್ರ ಮ್ಯಾಲೆ ಕರ್ಕೊಂಬರಪ್ಪ ರಶ್ ಆಗಿದೀವಿ ಎಸಿ ಬೇರೆ ಕಡೆ ಇಲ್ಲ ಬಿಡ್ರಿ ಅಂತಾನೆ. ಹೆಲಿಕಾಪ್ಟರ್ ಮಾಡ್ಕೊಂಡು ಬಾರಪ್ಪ ಅಂತ ನಾನು. ಮ್ಯಾಲ್ ಬಿಡಲ್ವಾ ಅಂತ ಮ್ಯಾಲ್ ಬಿಡ್ತಾರೆ, ನೆಟ್ಗೋರ ಬಿಡ್ತಾರೆ. ನೆಟ್ಗೋರೆ ಈಗ ನಮ್ಮನೆ ಮೆಟ್ಲು ಹಿಂಗಿತ್ತು, ಟಿಕೆಟ್ ಮಾಡ್ಬಿಟ್ಟಿನಿ ಮೆಟ್ಲ. ಅದಕ್ಕೆ ಬಂತ ಜಾಡಿ ಮೇರೆಗೆ ತೆಗಿಯೋದು ಉಗಿಯೋದು ಅದಕ್ಕೆ ಹಾಕ್ತೀವಿ. ಮೆಟ್ಲ ಹಂಗೂ ಬಿಡಲ್ಲ, ಗಲೀಜು ಮಾಡುತ್ತಾರೆ. ನೀರಿಕ್ಕಿದೆ ಕುಡಿಯೋ ನೀರು, ಅಲ್ಲಿ ಹೋಗಕ್ಕೆ ಅದು ಕುಡಿಯೋ ನೀರೇ. ಇಲ್ಲಿ ಕುಡಿಯೋ ನೀರಿಗೆ ಗೊತ್ತಿರುತ್ತೆ ಏನ್ ಮಾಡ್ತಾರೆ ಅಂತ. ಮೊಬೈಲ್ ಕಂಡು ಹೆಣ್ಮಕ್ಳು ಡಗರ್ಕೊಂಡು ಕಾಲಿಗೆ ಅಲ್ಲಿ ಹೋಗಮ್ಮ, ಅಲ್ಲೇ ಹೋಗ್ಬೇಕಾ? ಹೆಣ್ಮಕ್ಳು ಯಾವಾರ ಇಲ್ಲಿ ಪಾಂಡ್ರ ಹಾಕೊಂಡು ಸುತ್ತ ಮುಗಿಯೋದು. ನಮ್ಮ ಜನಗಳ ವ್ಯವಸ್ಥೆ ನಮ್ಗೆ ಗೊತ್ತಿದೆ. ಯಾರ ಬಾವಿ ನೋಡಿರ? ಒಬ್ಬರ ಬಾವಿ ನೋಡಿದ್ದೀರಾ? ಇಲ್ಲ, ಕೆಲವು ಅದ್ವಸ್ತಂತರು. ಯಾರ ದೇವ್ರ ಬಾವಿ ನೋಡಿದ? ನೋಡಬೇಕು ಅನ್ನೋ ಆಸೆ ನಿಮಗಿಲ್ಲ. ಯಾಕಂದ್ರೆ ಸೀರಿಯಸ್ ಆಗುತ್ತಲ್ಲ ನಿಮಗೆ ಸೀರಿಯಲ್ಲು, ನಮಗೆ ಎಣ್ಣೆ, ಇವು ಮೊಬೈಲು. ಮಕ್ಕಳು ಎಲ್ಲಿ ದೇಶ ಉದ್ದಾರ ಆಗುತ್ತೆ. ಇಲ್ಲ ಜಾತಿ, ನಮ್ಮ ಜಾತಿ, ನಿಮ್ಮ ಜಾತಿ, ನನ್ನ ಪಕ್ಷ, ನಮ್ಮ ಬಾಸ್, ನಿಮ್ಮ ಬಾಸ್, ನಿಮ್ಮ ಬಾಸ್. ಯಾವುದೇ ಬಾಸ್ ಬೇಡಪ್ಪ ಗುರುವೇ, ನಮ್ಮ ಅಪ್ಪ ಅಮ್ಮನೇ ಬಾಸ್. ನಮಗೆ ಬಾಸ್ ಯಾರು ಗೊತ್ತಾ? ಕಲ್ಲೂರೇ ಬಾಸ್ ಅಂತ ನಮ್ಮ ಅಪ್ಪನ ಹೆಸರು. ನಮಗೆ ಗುರು ಯಾರು ಗೊತ್ತಾ? ಮೈ ಮಮ್ಮಿ, ನಮ್ಮಮ್ಮ ರುದ್ರಮ್ಮ ಅಂತ. ಯಾಕೊತ್ತಾ? 9 ಗಂಟೆ ಮೇಲೆ ಬಂದ್ರೆ ಮಪ್ಪ ಹೊಡಿಯೋ ನಾವು ಬರೆಯಾಕಳು ನಿಜ. ದುರ್ಗಮ್ಮ ಸತ ಅಕ್ಕಿ ಒಂದು ಕುಡಿಯೋ ಕಲ್ತಿಲ್ಲ. ಬಾಂಡಿ ಶಾಪ ಇದ್ದು ನೋಡ್ಕೊಳ್ಳೋದಕ್ಕೆ ಲಾರಿ ಓಡಿಸಿ ಕಷ್ಟಪಟ್ಟು 8 ಹೋಗಿ ನಾನು ದೇವ್ರನ್ನ ನಿಮ್ಮಂಗೆ ಆಡಿಲ್ಲ ನಾನು. ನೋಡಿ ಇಲ್ಲಿ ಮಗಳೊಳಗೆ ಕರೆಂಟ್ ಕೊಟ್ಟು ಕಲ್ಲ ಹೊಡ್ಬಿಟ್ಟ ನಮ್ಮನ್ನೆಲ್ಲ. ಇಲ್ಲಿ ಸ್ಟೇಷನ್ ಯಾರೋ ಪುನಃ ಬಂದು ರೆಡಿ ಮಾಡಿದ್ದೀನಿ, ಗೊತ್ತಿಲ್ಲ. ಅವ್ಳು ಗಂಡು ಬಂದ, ನಂಗೆ ಗೊತ್ತು ಗಂಡ ಅಂತ. ಯಾಕೆ ಕಳ್ಸಲ್ಲ ಅವಳು, ನಾವು ಒಬ್ರಿ ನೀವು ಅಂತ. ನಾನು ಮೊನ್ನೆ ತಿಕ್ಕಿದಿಲ್ಲ ಅವ್ರಿಗೆ ಹಸ್ಬೆಂಡ್ ಅಂತಾರೆ. ಕಿವಲ್ ಹೋಗಪ್ಪ ಅಂತ ಗೌರವ ಕೊಟ್ಟೆ ಹೋದೆ, ನನ್ನೇ ತಪ್ಪು. ಕಂಪ್ಲೇಂಟ್ ಕೊಟ್ಟು ಹೋಗಿ ನಮ್ಮ ಹಸ್ಬೆಂಡಿಗೆ ಗೌರವ ಕೊಡಲ್ಲ ಅಂತ ತಂದು ಕಳ್ಕೊಂಡ್ರು. ಅಮಾವಾಸ್ಯನ ತೆಗೆದು ನೋಡ್ರಿ ಲೈವ್ಗಳು ಯಾವ ಗತ್ತೊಡಿದ್ದಲ್ಲಿ ಅರ್ಜೆಂಟು ಅಂತ ಹೊಡಿತು ಲೋಕ ಹೊಡಿಸ್ಕೊಳ್ರಿ. ನಾವೇನ್ ಮಾಡಕ್ಕಾಗ್ತದೆ ಜನಗಳೇ? ನೀವು ಬರೋದು ನಿಮ್ಮ ಆಂಟಿ ಬೈಲಿ ಡಿಜೆ ಹಾಕೊಂಡು ಕುಣಿಯೋ ಬದಲು ಹಬ್ಬ ಮಾಡ್ಕೊಂಡ್ಬಂದು ಡಿಜೆ ಹಾಕೊಂಡು ಕುಣಿಯೋ ಕಂಡಮನಿ ಪಟಾಕಿ ಹಾಕೋದು. ಊರಿಗೆ ಒಂದು ಬೋರ್ ಹಾಕ್ಸ್ಕೊಳ್ಳಿ, ಸಂಘ ಮಾಡ್ಕೊಳ್ಳಿ. ಈ ಸಂಘ ಮಗಳು ಬರ್ತಡೇ, ಮಗನ ಬರ್ತಡೇ, ವೆಡ್ಡಿಂಗ್ ಆನಿವರ್ಸರಿ ಏನ್ ಮಾಡ್ತೀರಿ ಗೊತ್ತಾ? ಪಟಾಕಿ ಹೊಡೆ ಬದಲು ಯಾವ್ದೋ ಅಂದಾಜಗಳು ಊಟ ಹಾಕ್ಸಿ. ನಿಮ್ಮ ಊರಿಗೆ ಯಾರು ಬಡರ್ತಾರೆ 2 ಸೀಟ್ ಕೊಡ್ಸಿ ಬದುಕಂತಾರೆ. ಈ ಸಂಘ ಮಾಡ್ಕೊಂಡ್ರು. ನೀವೆಲ್ಲ ಜಾತಿಯಿಂದ ಹಾಳಾಗಿ ಹೋಗ್ತಿದ್ದೀರ. ಮುಂದೆ ಏನಾಗ್ತೀರ? ನಾವಂತೂ ಇರೋ ಕಾಲಕ್ಕೆ ಇರ್ತೀವಿ, ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ, ಓಣಕ್ ಜಾಗ ಇಲ್ಲ, 6 ನೋಡ್ ಜಾಗನೂ ಇಲ್ಲ. ಅಲ್ಲೇ ಬೂದಿ ಮಾಡಿ ನಿಮ್ ಕೈ ಕೊಡ್ತಾವ್ರೆ. ಸ್ವಲ್ಪ ಪೈಸಾ ಬೂದಿನೂ ಕೊಡಲ್ಲ, ಎಸಿತಾರೆ ಅವಳು ಹೋಗ್ತಾವ. ವ್ಯವಸ್ಥೆ ಚೆನ್ನಾಗಿರ್ರ ಅಂದ್ರೆ ಏನ್ ಸುಮ್ಮನೆ ಗಲಾಟೆ ಮಾಡಿ
ಬರಮ್ಮ ನೀವು ಹೋಗ್ರಮ್ಮ ಕ್ಯೂ ಹೋಗ್ರಮ್ಮಲ್ಲಿ ನೀವು ಅಂದ್ರಲ್ಲ ಯಾರೋ ಬೇರೆ ಬೇಡ ಹಣ್ಣು ಬೇಟಕ್ಕೆ ನಿಮ್ ಬೈಯಲ್ಲ ಈಗ ಯಾವನಾರವ ಭಕ್ತರು ಕಳ್ಸಿರಿ ರೌಡಿ ಜನ ವಿಷಯ ಮಾಡ್ತಾನೆ ಯಾವನಾರಪ್ಪ ರೋಡ್ ಬೈದಾರೆ ಅಂತ ನಾವು ಬೈತೀವಿ ಸಾಮ್ಯಾರ ಬೈತಾರೆ ಅಂತ ಬರಬ್ಬರ ಬಿಟ್ಟಾನೆ ಹೋಗಿ ಹೋಗಿ ಅಣ್ಣ ಅಣ್ಣ ನೀವು ಕುತ್ಕೋಕು ಪಾಪ ಯಾರಣ್ಣ ಪಾಪ ಯಾರ್ದು ಪಾಪ ಅಮ್ಮ ಕೊಡೋಣ ನೀನು ಹೋಗೋಣ ಒಬ್ಬನೇ ಮಗಳು ಒಂದೇ ಮಗು ಗಂಡು ಬಿಟ್ಟು ಬರೋದು ಒಬ್ಬನೇ ಮಗ ಒಂದೇ ಮಗು ಮನೆ ಮಲ್ಕೊಳ್ಳೋದು ಉಂಟು ಯಜಮಾನ್ರು ಈಗ ಮಗುಳುತ್ತೆ ಅಂದ್ರೆ ತಾಯಿಯರು ಹೋಗೋದು ಅಡ್ಬಿಡ್ರಪ್ಪ ಏಷ್ಯನ್ ಮಂದಿರವ ಇಬ್ರೇ ಅವರೇ